ಕಾರ್ಕಳ ನೆಕ್ಲಾಜೆ ಕಾಳಿಕಾಂಬಾ ದೇವಸ್ಥಾನದ ವರ್ಷಂಪ್ರತಿ ನಡೆಯುವ ಜಾತ್ರಾ ಮಹೋತ್ಸವ ಪ್ರಯುಕ್ತ ವ್ಯಾಘ್ರ ಚಾಮುಂಡಿ ದೈವದ ಭಂಡಾರ ನೆಕ್ಲಾಜೆ ಗುತ್ತು ರಾಘವೇಂದ್ರ ಉಪಾಧ್ಯಾಯ ಅವರ ಮನೆಯಿಂದ ಭಂಡಾರ ಹೊರಟು ಕಾಳಿಕಾಂಬಾ ದೇವಸ್ಥಾನದ ಮುಂಭಾಗದಲ್ಲಿ ದೈವಗಳ ಸಿರಿ ಸಿಂಗಾರದ ನೇಮೋತ್ಸವ ನಡೆಯಿತು. ಈ ಕುರಿತು ಶಿವಪ್ರಸಾದ್ ಭಟ್ ರಾಘವೇಂದ್ರ ಉಪಾಧ್ಯಾಯ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕಾಳಿಕಾಂಬಾ ದೇವಸ್ಥಾನದ ಆಡಳಿತ ಮೊಕ್ತೇಸರ ಶಿಲ್ಪಿ ರಾಮಚಂದ್ರ ಆಚಾರ್ಯ ಹಾಗೂ ಇನ್ನಿತರ ಆಡಳಿತ ಮೊಕ್ತೇಸರರು ಮತ್ತು ಅರ್ಚಕರು ಸಮಿತಿಯ ಸದಸ್ಯರು ಭಕ್ತಾದಿಗಳು ದೈವಗಳ ಸಿರಿ ಸಿಂಗಾರದ ನೇಮೋತ್ಸವದಲ್ಲಿ ಭಾಗವಹಿಸಿ ದೈವಗಳ ಸಿರಿ ಮುಡಿಗಂಧ ಪ್ರಸಾದ ಸ್ವೀಕರಿಸಿದರು. ವರದಿ ಅರುಣ್ ಭಟ್ ಕಾರ್ಕಳ. ಈ ಕ್ಷೇತ್ರವನ್ನು ಬೆಳಗಾವಿ
ಅಂಜಾದಾರ ಹೆಂಗೆ ನುಡಿಪುರಂಜಿನ ಕಾಲದ ಅವೇ ಪ್ರಕಾರ ಅದು ನುಡಿದು ಇಂಥ ಅಂಜಗೆ ಬಂದ್ಬಿಟ್ಟಿದೆ ಧರ್ಮದ गंगातीर्थाः सन्तो गंगे च यमुने चैव गोदावरी सरस्वती नर्मदे सिन्धु कावेरी जलेस्मिन् ओम केशवाय स्वाहा ओम नारायणाय स्वाहा ओम माधवाय स्वाहा गोविन्दाय नमः ओम विष्णवे नमः रुद्रात्रिविक्रमो वामनः श्रीधरः श्रीकृष्णः पद्मनाभः रामोत्तरः संकृष्णः वर्धनः अदोक्षः नारसिंहान् वाचिता न जनार्दनः उपेन्द्र हरे कृष्ण नाचुं ओम उभेदाय स्वाहा विधिर्वेदाय स्वाहा सामवेदाय स्वाहा उत्तरवर्णवेदाय नमः ओम महाकाल्ये स्वाहा ओम महालक्ष्मी स्वाहा ओम महासरस्वती स्वाहा विदलम्बाय नमः ओम प्रणवस्य परब्रह्म ऋषि परमात्मा देवता देवी गायत्री छन्दः प्राणयाज्ञः ओम भूः ओम स्वाहा ओम महा ओम जनः ओम तपः ओम सत्यं तत्सवितुर्वरेण्यं भर्गो देवस्य धीमहि धियो यो नः प्रचोदयात् आपो ज्योतिरुत्तमं ब्रह्मा पूर्वस्वरः श्रीरन्महागणपते नमः विराट्शुकर्णे नमः लक्ष्मीनारायणाभ्य नमः उमामहेश्वराभ्य ऋषिवृन्दनाभ्य नमः छाया भास्कराभ्य नमः माता पितृभ्यो नमः आदित्यादि नवग्रह देवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमः एतत्कर्मकृतान् शिखरं कालिका प्रवेशते नमः व्याघ्रचामुण्डी देवताभ्यो मनसा प्रार्थनां समर्पयामि कल्पे वै विष्णुराज्ञ वर्तमानस्य अद्य ब्रह्मणोदय वराज्येषि श्वेतवराहकल्पे वैवसुधामन्वन्तरे अष्टांशतिमे कलिगे प्रथमवादे वर्तखण्डे मेरूर दक्षिणभागे वर्तमान विभागे प्रभावते षष्ठसंवत्सराणाद्ये विलापमासंवत्सरे उत्तरायणे वैशाखमासे कृष्णपक्षे द्वितीयां शुभतिथौ शुभ एके शुभकरणे एव निशिष्टायां शुभतिथौ यजमानस्य सर्वेषां जन्मादि आदित्याग्रह संसिद्ध्यर्थं प्रसन्नपूजाकं नमोत्सवांग प्रसन्नपूजाकं ನೆಕ್ಲಾಜೆ ಶ್ರೀ ಕಾಳಿಕಾಂಬ ದೇವಸ್ಥಾನದ ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ಮೊನ್ನೆ ಹುಣ್ಣಿಮೆ ದಿವಸ ಮಹಾರಥೋತ್ಸವ ನಡೆದಿದೆ. ಅದೇ ರೀತಿ ನಿನ್ನೆ ಅಲ್ಲಿನ ಪರಿವಾರ ದೇವಗಳಾದ ಕಲ್ಕೊಡ ಹಾಗೂ ರಕ್ತೇಶ್ವರ ಪರಿವಾರ ದೇವಗಳ ನೇಮೋತ್ಸವ ನಡೆದಿದೆ. ಇಂದು ನೆಕ್ಲಾಜೆ ಕಾಳಿಕಾಂಬ ದೇವರ ಮುಂಭಾಗದಲ್ಲಿರುವ ವ್ಯಾಘ್ರ ಚಾಮುಂಡಿ ದೈವದ ನೇಮೋತ್ಸವದ ಪ್ರಯುಕ್ತ ಇಂದು ನೆಕ್ಲಾಜೆ ಗುತ್ತು ಶ್ರೀ ರಾಘವೇಂದ್ರ ಉಪಾಧ್ಯಾಯರ ಮನೆಯಿಂದ ಭಂಡಾರ ಹೊರಟು ಇನ್ನೇನು 6:30 ಗಂಟೆಯಲ್ಲಿಂದ ಭಂಡಾರ ಹೊರಡುತ್ತದೆ. ನೆಕ್ಲಾಜೆ ದೇವಸ್ಥಾನದ ಒಳಗೆ ಹೋಗಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಅದರ ನಂತರ ವ್ಯಾಘ್ರ ಚಾಮುಂಡಿ ದೇವಸ್ಥಾನಕ್ಕೆ ಭಂಡಾರ ಇಳಿಯುತ್ತದೆ. ಮತ್ತು ರಾತ್ರಿ ದೇವಗಳ ನೇಮೋತ್ಸವ ನಡೆದು ನುಡಿ ಎಲ್ಲ ಕೊಟ್ಟು ಎಲ್ಲ ಭಕ್ತಾದಿಗಳೆಲ್ಲ ಪ್ರಸಾದವನ್ನು ಕೊಟ್ಟು ವಿಜೃಂಭಣೆ ನೇಮೋತ್ಸವ ನಡೆಯುತ್ತದೆ. ಈ ನೆಕ್ಲಾಜೆ ಗುತ್ತಿನಿಂದ ಸಾಧಾರಣ 500 ವರ್ಷಗಳಿಂದ ಇಲ್ಲಿಂದ ಬಂದಿರ ಹೋಗ್ತಾ ಇತ್ತು. ಆದರೆ ಮಧ್ಯದಲ್ಲಿ ಸ್ವಲ್ಪ ಸಮಯ ನಿಂತು ಹೋಗಿತ್ತು. ಸಾಧಾರಣ 50 ವರ್ಷದಿಂದ ದೇವಸ್ಥಾನದಲ್ಲಿ ನಡೆದ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ಇದೇ ಮನೆಯಿಂದ ಹೋಗ್ತಾ ಇದ್ದದ್ದು, ಅದರಿಂದ ಇಲ್ಲಿಂದ ಹೋಗಬೇಕು ಎಂದು ಅಲ್ಲಿ ದೇವರ ಸೂಚನೆ ಕೊಟ್ಟ ಪ್ರಕಾರ 50 ವರ್ಷಗಳಿಂದ ಇಲ್ಲಿಂದ ಭಂಡಾರ ಹೋಗ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ಇಲ್ಲಿಂದ ಭಂಡಾರ ಹೊಡೆದು ಇನ್ನೇನು ಅಲ್ಲಿ ಅವರ ಸಮಾಜ ಬಂದವರೆಲ್ಲ ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿ ಭಂಡಾರವನ್ನು ತಗೊಂಡು ಹೋಗಿ ಅಲ್ಲಿ ನೇಮೋತ್ಸವವನ್ನು ನಡೆಸ್ತಾರೆ. ಇದು ಒರಿಜಿನಲಾಗಿ ನಮ್ಮ ಜಾಗವು ರಾಯರ ವಂಶಸ್ಥ. ಅದಲ್ಲ, ಇದು ಗುತ್ತು ಸಂಬಂಧ ಮುಂದೆ ಹೇಳಬೇಕು. ಗುತ್ತು ಸಂಬಂಧ ಹೇಳಬೇಕು. ಹೌದೌದು, ಅದು ಮುಂದೆ ಹೇಳಿ, ಅದು ಮುಂದೆ ಹೇಳಿ, ರಾಯರ್ ಅಂತ ಹೇಳಿ ನೆಕ್ಲಾಜೆ ಗುತ್ತು ನಮಗೆ ಒಂದು ಪರಂಪರೆಯಿಂದ ಪಾರಂಪರಿಕವಾಗಿ ಬಂದದ್ದು. ನನ್ನ ಅಜ್ಜನವರು
ಮಾಡ್ತಾ ಇದ್ರು. ಸುಮಾರು ಎಷ್ಟು ವರ್ಷದಿಂದ ನಡೀತಾ ಇತ್ತು? ಇದು ಈಗ 50 ವರ್ಷದಿಂದ ಪುನಃ ಪ್ರಾರಂಭ ಆಗಿದೆ. ನಿಂತು ಹೋದಲ್ಲ, ಮೊದಲು 500 ವರ್ಷದಿಂದ ಇಲ್ಲಿ 500 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಹೋಗ್ತಿದ್ದದ್ದು ಕಾಲಕ್ರಮೇಣ ದೇವಸ್ಥಾನದಲ್ಲಿ ನಿಂತು ಹೋಗಿತ್ತು. ಕ್ರಮೇಣ ಅಲ್ಲಿ ಪ್ರಶ್ನಾಚಿಂತನೆ ಮಾಡಿ ಭಂಡಾರ ಹೋಗುದು ನೇಮೋತ್ಸವ ನಿಂತಿತ್ತು. ನೇಮೋತ್ಸವೇ ಇರಲಿಲ್ಲ, ನೇಮೋತ್ಸವೇ ನಿಂತು ಹೋಗಿತ್ತು. ಆಮೇಲೆ ಕಾಲಕ್ರಮೇಣ ಒಂದು 50 ವರ್ಷದ ನಂತರ ಅವರಿಗೆ ಅಲ್ಲಿ ಪ್ರಶ್ನಾಚಿಂತನೆ ಹಾಗೂ ದನಗಳು ಸಾಯುವಂಥ ವ್ಯವಸ್ಥೆಗಳು ಬಂದಾಗ, ಪ್ರಶ್ನಾಚಿಂತನೆಗಳು ಬಂದಾಗ ಹೀಗೀಗೆ ಉಪದ್ರದಿಂದ ಒಂದು ಆಗ ಪ್ರಶ್ನೆಯಲ್ಲಿ ಬಂದದ್ದು ನಮ್ಮ ಮನೆಯಲ್ಲೇ ಭಂಡಾರ ಉಂಟು ಅಂತ ಹೇಳುವಂಥದ್ದು. ದೇವಸ್ಥಾನದಲ್ಲಿ ಪ್ರಶ್ನೆ ಆದಾಗ ನಮ್ಮ ಮನೆಯಲ್ಲಿ ಭಂಡಾರ ಉಂಟು ಅಂತ ಬಂದು ವಿಮರ್ಶೆ ಮಾಡಿದಾಗ ಹೌದು, ಉಪ್ಪರಿಗೆಯಲ್ಲಿ ಅಟ್ಟದಲ್ಲಿ ಹಾಕಿದ್ರು ಹಿಂದಿನವರು. ಕಡೆಗೆ ಅದನ್ನೆಲ್ಲ ತೆಗೆದು ಅದು ಒಂದು ತುಂಡಾಗಿ ಎಲ್ಲ ವಿರೂಪವಾಗಿತ್ತು. ಆದರೂ 2 ವರ್ಷ ಅದರಲ್ಲೇ ಭಂಡಾರ ಹೋಗಿ ನಂತರ ಹೊಸ ಆಯುಧಗಳನ್ನು ಮಾಡಿ ಈಗ ಸಮರ್ಪಕವಾಗಿ 50 ವರ್ಷದಿಂದ ಹೋಗ್ತಾ ಇದೆ. ಗ್ರಾಮಕ್ಕೆ ಸಂಬಂಧಪಟ್ಟ ಈ ವ್ಯಾಘ್ರ ಚಾಮುಂಡಿಯ ದೈವ ಇದು. ಹಾಗಾಗಿ ಇದು ನಮ್ಮಲ್ಲಿ ನಾವು ದಿನಾಲ ಪೂಜಿಸಲ್ಪಡುವ, ದಿನಾಲ ನಾವು ಕ್ರಮವಾಗಿ ಪೂಜಿಸ್ತೇವೆ. ಹಾಗಾಗಿ ಈ ಉತ್ತಮ ಶಕ್ತಿಯನ್ನು ಹೊಂದಿದೆ ಈ ದೈವವು ಹೇಳುವುದಕ್ಕೆ ನಾನು ಸಂತೋಷ ಪಡ್ತೇನೆ. ಧನ್ಯವಾದಗಳು.